ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀನಿ ಅಂದ್ರೆ UPI ಫ್ರಾಡ್ಸ್ ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಸುಮಾರು ತರಹದ ಫ್ರಾಡ್ಸ್ ಗಳು ಈ ಒಂದು UPI ನ ಹಿಡ್ಕೊಂಡು ನಡೀತಾ ಇದೆ. ಸೊ ಆ ರೀತಿ ಫ್ರಾಡ್ಸ್ ಗಳೆಲ್ಲ ಬಂದ್ಬಿಟ್ಟು ನಾನು ಸುಮಾರು ವಿಡಿಯೋಸ್ ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ಹಾಕಿದ್ದೀನಿ. ನೀವು ಫ್ರೀ ಇದ್ರೆ ಆ ಎಲ್ಲ ವಿಡಿಯೋಸ್ ಗಳನ್ನು ಚೆಕ್ ಮಾಡಿ ನೋಡ್ಕೊಬಹುದು. ಸೊ ಇವತ್ತಿನ ಮ್ಯಾಟರ್ ಏನಿದೆ, ಒಂದು ಸಿಲ್ಲಿ ಮ್ಯಾಟರ್. ಸೀರಿಯಸ್ ಆಗಿ ತಗೊಂಡ್ರೆ ಸೀರಿಯಸ್, ಸಿಂಪಲ್ ಆಗಿ ತಗೊಂಡ್ರೆ ಸಿಂಪಲ್, ಓಕೆ, ಕಾಮಿಡಿ ಆಗಿ ತಗೊಂಡ್ರೆ ಕಾಮಿಡಿ. ಈ ಒಂದು ವಿಡಿಯೋದಲ್ಲಿ ಏನ್ ಹೇಳ್ತಿದ್ದೇನೆ ಅಂದ್ರೆ, ಯಾರೆಲ್ಲ ಚೆನ್ನಾಗಿ ಓದಿದಾರೋ, ಓದಕ್ ಬರುತ್ತೋ, ಸೊ ಅವರಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಅವರು ಈ ಒಂದು ಫ್ರಾಡ್ ನಲ್ಲಿ ಅಷ್ಟು ಈಸಿಯಾಗಿ ಸಿಕ್ಕಾಕೊಳ್ಳಲ್ಲ. ಆದ್ರೆ ಕೆಲವೊಂದು ಶಾಪ್ ಓನರ್ಸ್ ಗಳಿರ್ತವೆ, ಸೊ ಇರ್ತಾರೆ, ಅವರಿಗೆಲ್ಲ ಬಂದ್ಬಿಟ್ಟು ಇಂಗ್ಲಿಷ್ ಸರಿಯಾಗಿ ಓದ್ಲಿಕ್ಕೆ ಬರಲ್ಲ, ಬರೆಯಕ್ಕೆ ಬರೋದಿಲ್ಲ. ಓಕೆ, ಅಂತವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ UPI ಕಂಪನಿಗಳು ಏಜೆಂಟ್ಸ್ ಅನ್ನೆಲ್ಲ ಇಟ್ಕೊಂಡು ಅವರನ್ನು ಒಂದು UPI ಗೆ ಬಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡು, ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಇದರಿಂದಾನೇ ನಿಮ್ಗೆ ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ಕೊಬಹುದು, ಎಲ್ಲ ಆನ್ಲೈನ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗ್ಬಿಡುತ್ತೆ. ಸೊ ಈ ರೀತಿ ಎಲ್ಲ ಮಾಡ್ಬಿಟ್ಟು ಅವರು ಅವರ ಒಂದು ಶಾಪಿಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತಾರೆ. ಮತ್ತೆ ಇನ್ನೂ ಕೆಲವರು ಇರ್ತಾರೆ, ಅವರಿಗೆ UPI ಆಪ್ಸ್ ನ ಹೇಗೆ ಯೂಸ್ ಮಾಡಕ್ಕಂತಾನೆ ಬರಲ್ಲ, ಬಟ್ ಆದ್ರೂ ಅವರು ಯೂಸ್ ಮಾಡ್ತಾರೆ, ಅವ್ರ ಬಿಸ್ನೆಸ್ ಸಿಗ್ಬೇಕಾಗಿರುತ್ತೆ. ಸೊ ಈ ರೀತಿ ಎಲ್ಲ ಇರುವಾಗ ಯಾವ ತರಹದ ಒಂದು ಫ್ರಾಡ್ ನಡೀತಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್ ನೋಡ್ಬೇಕಂದ್ರೆ UPI ಅಲ್ಲಿ ಒಂದು ಪೇಮೆಂಟ್ ಮಾಡುವಾಗ, ಓಕೆ, ಸೊ ಒಂದು ಸಿಂಪಲ್ ಆದ ಸ್ಟೋರಿ ಹೇಳ್ತಾ ಇದ್ದೀನಿ. ಈಗ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಬಂದಿತ್ತು, ಒಬ್ರು ತಮ್ಮ ಒಂದು ಹಳೆಯ ಸಾಮಾನನ್ನ ಆನ್ಲೈನ್ ಅಲ್ಲಿ ಸೆಲ್ ಮಾಡಬೇಕಾಗಿತ್ತು. ಸೊ OLX ಅಲ್ಲಿ ಅಡ್ವರ್ಟೈಸ್ ಹಾಕಿದ್ರು. ಸೊ ಅದನ್ನ ನೋಡ್ಬಿಟ್ಟು ಯಾವನೋ ಒಬ್ಬ ಕಾಲ್ ಮಾಡ್ಬಿಟ್ಟು, ಸೊ ಆ ಒಂದು ಪ್ರಾಡಕ್ಟ್ ನನಗೆ ಇಷ್ಟ ಆಗಿದೆ, ನಿಮ್ಮ ಒಂದು ವಸ್ತುವನ್ನ ನಾನು ತಗೊಳ್ತೀನಿ, ಸೊ ಅದಕ್ಕೆ ನಾನು ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡ್ತೀನಿ, ಅಂದ್ರೆ UPI ಮಾಡ್ತೀನಿ, ಅದು ನಿಮಗೆ ಓಕೆನಾ ಅಂತ ಕೇಳ್ತಾನೆ. ಸೊ ಫಸ್ಟ್ ಫೋನ್ ಪೇ ಅಲ್ಲಿ ಪೇಮೆಂಟ್ ಮಾಡ್ಲಾ ಅಂತ ಕೇಳ್ಬಿಟ್ಟು ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ, ಫೋನ್ ಪೇ ಅಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ಅನ್ನ ಹಾಕ್ತಾರೆ. ಇಂತಿಷ್ಟು ಅಮೌಂಟ್ ಅಂತ ಹಾಕಿ, 50,000 ಅಂತ ತಿಳ್ಕೊಳ್ಳಿ, 50,000 ರೂಪಾಯಿ ಅಂತ ಹಾಕಿ ಫೋನ್ ಪೇ ಅಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ಅನ್ನ ಕೇಳ್ಕೊಂತಾನೆ. ಸೊ ಈ ಕಡೆ ಇರೋನಿಗೆ ಕರೆಕ್ಟ್ ಆಗಿ ಇಂಗ್ಲಿಷ್ ಎಲ್ಲ ಓದಕ್ ಬರಲ್ಲ. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಅಲ್ಲಿ ಕ್ಲಿಕ್ ಮಾಡಿ ಅವರ ಒಂದು UPI ಪಿನ್ ಏನಿದೆ ಅದನ್ನ ಹಾಕ್ಬಿಟ್ಟಿದ್ದಾರೆ. ಸೊ ಇವರು ಒಂದು 50,000 ಅವರಿಗೆ ಹೋಗ್ಬಿಟ್ಟಿದೆ, ಅಂದ್ರೆ ಯಾರು ಪೇಮೆಂಟ್ ರಿಕ್ವೆಸ್ಟ್ ಮಾಡಿದಾನೋ ಅವನಿಗೆ. ಸೊ ಮತ್ತೆ ಇವನ್ ಕಾಲ್ ಮಾಡಿ, ಈ ರೀತಿ ಪೇಮೆಂಟ್ ನನ್ನ ಕಡೆಯಿಂದ ಕಟ್ ಆಗಿದೆ ಸೊ ಅಂತ ಹೇಳಿದ್ದಕ್ಕೆ ಅವನು, ಸಾರಿ, ಕ್ಷಮಿಸ್ಬಿಡಿ, ನೀವು ಗೂಗಲ್ ಪೇಗೆ ಬಂದ್ಬಿಡಿ, ಗೂಗಲ್ ಪೇ ಅಲ್ಲೂ ನಿಮಗೆ ಅದೇ ಪೇಮೆಂಟ್ ಅನ್ನ ನಾನು ನಿಮ್ಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಸೇಮ್ ಪೇಮೆಂಟ್ ರಿಕ್ವೆಸ್ಟ್ ಅನ್ನ ಹಾಕಿ ಆ ಒಂದು ವ್ಯಕ್ತಿಗೆ 2 ಸಲ 50,000 ಅಂತ ಅಮೌಂಟ್ ಹೋಗ್ಬಿಟ್ಟಿದೆ. ಸೊ ಈ ರೀತಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಮೋಸ ಹೋಗಿದ್ದಾನೆ. ಸೊ ಇದು ರೀಸೆಂಟ್ ಆಗಿ ಬಂದ ನ್ಯೂಸ್. ಬಟ್ ನನಗೆ ಓನ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದ್ದಂದ್ರೆ, ಕೆಲವು ತಿಂಗಳ ಹಿಂದೆನೆ, ಸೊ ಶಿವಮೊಗ್ಗದಲ್ಲಿ ಸ್ಫೂರ್ತಿ ಡಿಜಿಟಲ್ ಸ್ಟುಡಿಯೋ ಅಂತ ಇದೆ, ಆ ಸ್ಟುಡಿಯೋಗೆ ಅವತ್ತು ಹೋಗ್ತಿದ್ದೀನಿ. ಅವತ್ತು ನನ್ನ ಆ ಒಂದು ಶಾಪ್ ಓನರ್ ಅವರನ್ನ ಹೇಳ್ತಾ ಇದ್ರು, ನನಗೆ ಸ್ವಲ್ಪ ಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟ್ ಇದೆ ಅಲ್ವಾ, ಅಂದ್ರೆ ಗೊತ್ತಿದೆ ಅಲ್ವಾ, ಅದಕ್ಕೆ ನನಗೆ ಒಂದು ಒಪಿನಿಯನ್ ಕೇಳ್ತಾ ಇದ್ರು. ನಮ್ಮವ್ರು ಇದರ ಕಂಟ್ರಿ ಈ ರೀತಿ ಎಲ್ಲ ಪೇಮೆಂಟ್ ರಿಕ್ವೆಸ್ಟ್ ಬಂದಿದೆ, ಅವರು ಕ್ಲಿಕ್ ಮಾಡಿದ್ದಾರೆ, ಇವ್ರದ್ದು ಹಣ ಎಲ್ಲ ಹೋಗ್ಬಿಟ್ಟಿದೆ, ಈಗೇನ್ ಮಾಡಕ್ಕಾಗುತ್ತೆ, ವಾಪಸ್ ತರಕ್ಕಾಗುತ್ತಾ ಅಂತೆಲ್ಲ ಕೇಳಿದ್ರು. ಬಟ್ ನಾನು ಹೇಳಿದ್ದೆ ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಅವರ ಒಂದು ಹಣ ಸಿಗಲ್ಲ. ಯಾಕಂದ್ರೆ ಇವರು ಪಿನ್ ಅನ್ನ ಒತ್ತಿ ಅಮೌಂಟ್ ಅನ್ನ ಕಳಿಸಿರೋದ್ರಿಂದ ತಪ್ಪು ಇವ್ರದೇ, ಕಂಪ್ನಿಯವರದಲ್ಲ. ಸೊ ಅದಕ್ಕೋಸ್ಕರ ಕಂಪನಿಯವರು ಯಾವುದೇ ಕಾರಣಕ್ಕೂ ಅವರಿಗೆ ಹಣ ವಾಪಸ್ ಕೊಡಲ್ಲ ಅಂತೆಲ್ಲ ಹೇಳಿದ್ದೆ. ಸೊ ಅದೇ ರೀತಿ ಅವಾಗ ಈ ರೀತಿ ನಡೆದಿತ್ತು. ಓಕೆ, ಅವರೊಬ್ಬರಿಗೆ ಓದಕ್ ಬರಲ್ಲ, ಏನೋ ಗೊತ್ತಿಲ್ಲ, ಕಳಿಸ್ಬಿಟ್ಟಿದ್ದಾರೆ, ಇದಕ್ಕೆಲ್ಲ ನಾನು ವಿಡಿಯೋ ಮಾಡ್ಬೇಕಾ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ರೀಸೆಂಟ್ ಆಗಿ ಹಿಂದಿ ಚಾನಲ್ ಟೆಕ್ನಿಕಲ್ ದೋಸ್ತ್ ಅಂತ ಒಂದು ವಿಡಿಯೋ ಬಂತು, ಅದ್ರಲ್ಲೂ ಸೇಮ್ ಇದೇ ತರ ಆಗಿದೆಯಲ್ಲ ಅಂತ ನೋಡಿದಾಗ ನ್ಯೂಸ್ ಚಾನಲ್ ಎಲ್ಲ ನೋಡಿದೆ. ನ್ಯೂಸ್ ಅಲ್ಲೆಲ್ಲ, ವೆಬ್ಸೈಟ್ ಅಲ್ಲೆಲ್ಲ ಬಂದ್ಬಿಟ್ಟು ಇದೇ ರೀತಿ ಸುಮಾರು ಕೇಸ್ಗಳು ನಡೆದಿದೆ. ಸೊ ಒಬ್ರೇನಾ ಅಂತ ಥಿಂಕ್ ಮಾಡಿದ್ರೆ ಇಷ್ಟು ಕೇಸ್ಗಳು ನಡೀತಾ ಇದೆ ಇನ್ ರಿಯಲ್ ಲೈಫ್ ಅಲ್ಲಿ. ಸೊ ಅವಾಗ ನನಗೆ ಗೊತ್ತಾಯ್ತು, ಸೊ ಈ ರೀತಿ ಎಲ್ಲ ನಡೀತಾ ಇದೆ, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ವಿಡಿಯೋ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಓಕೆ, ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದ ನಿಮಗೆ ಈ ಒಂದು ಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಮತ್ತೆ ನಿಮಗೆ ಟೆಕ್ನಾಲಜಿ ಅಂದ್ರೆ ಏನು, ಮತ್ತೆ ನಿಮಗೆ ಇಂಗ್ಲಿಷ್ ಎಲ್ಲ ಓದ್ಲಿಕ್ಕೆ ಬರುತ್ತೆ, ಪೇಮೆಂಟ್ ಮಾಡೋಕ್ಕೂ ಪೇಮೆಂಟ್ ರಿಕ್ವೆಸ್ಟಿಗೂ ನಿಮಗೆ ಅರ್ಥ ಗೊತ್ತಿರುತ್ತೆ. ಓಕೆ, ಸೊ ನಿಮಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಆದ್ರೆ ಚೆನ್ನಾಗಿ ಯಾರು ಕರೆಕ್ಟ್ ಆಗಿ ಓದಿರಲ್ಲ, ಅವ್ರಿಗೆ ಬಂದ್ಬಿಟ್ಟು ಕರೆಕ್ಟ್ ಆಗಿ ಈ ರೀತಿ ಪೇಮೆಂಟ್ ಗಳನ್ನ ಕರೆಕ್ಟ್ ಆಗಿ ಆನ್ಲೈನ್ಗೆ ಕಳ್ಸಕ್ಕೆ ಬರೋಲ್ಲ. ಒಂದು ತಪ್ಪಾದ ದಾರಿಯಲ್ಲಿ ಯಾರಾದ್ರೂ ತಗೊಂಡು ಹೋದ್ರೆ ಅವರ ಒಂದು ಹಣವನ್ನ ಅವರು ಕಳ್ಕೊಂತಾರೆ. ಸೊ ಈ ಒಂದು ಮ್ಯಾಟರ್
ಯಾರಿಗೆಲ್ಲ ಆಗ್ಬೋದು ಅಂದ್ರೆ ನಿಮ್ಮ ತಂದೆ ತಾಯಿ ಪೇಮೆಂಟ್ ಅಂದ್ರೆ UPI ಪೇಮೆಂಟ್ ಯೂಸ್ ಮಾಡ್ತಿರ್ಬೋದು, ಸೊ ಅವರಿಗೆ ಈ ರೀತಿ ಎಲ್ಲ ಆಗತ್ತೆ. ಮತ್ತೆ ಅವರೆಷ್ಟೇ ಓದಿದ್ರು ಅವರಿಗೆ ಕರೆಕ್ಟ್ ಆಗಿ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡಕ್ಕೆ ಬರಲ್ಲ, ಅದು ನಿಮಗೂ ಗೊತ್ತಿರೋದೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಏನಿದೆ ಅದನ್ನ ನಿಮ್ಮ ತಂದೆ ತಾಯಿಗಳಿಗೆ ಫಸ್ಟ್ ಕಳಿಸಿ, ಮತ್ತೆ ನಿಮ್ಮ ನೆಂಟರುಗಳು ಯಾರೆಲ್ಲ ಇರ್ತಾರೋ ಸೊ ಅವರಿಗೆ ಈ ಒಂದು ಮೊಬೈಲ್ಗಳನ್ನೆಲ್ಲ ಸರಿಯಾಗಿ ಯೂಸ್ ಮಾಡಕ್ಕೆ ಬರಲ್ವೋ ಅವರಿಗೆಲ್ಲ ನೀವು ಕಳ್ಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಹೇಗೆ ಈ ಒಂದು UPI ನ ಯೂಸ್ ಮಾಡ್ಕೊಳ್ಳೋದು ಅಂತ. ಸೊ ಓಕೆನಾ, ಯಾರಿಗಾದ್ರೂ ನೀವು ಹಣ ಕಳಿಸ್ಬೇಕು ಅಂದ್ರೆ ಅವಾಗ ಮಾತ್ರ ನೀವು QR ಕೋಡ್ ಅನ್ನ ಸ್ಕ್ಯಾನ್ ಮಾಡೋದಿರ್ಲಿ ಅಥವಾ ನಂಬರ್ನ ಹಾಕಿ ಪಿನ್ ಅನ್ನ ಟೈಪ್ ಮಾಡೋದಿರ್ಲಿ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹಣ ಬರೋದಿದ್ರೆ ನಿಮ್ಮ ಒಂದು UPI ID ಅನ್ನ ಮಾತ್ರ ಅವರಿಗೆ ಕೊಟ್ಟರೆ ಸಾಕು, ಅವರು ಹಣ ಕಳಿಸ್ತಾರೆ. ನೀವು ಯಾವುದೇ ತರಹದ OTP ಪಿನ್ನು ಅದನ್ನೆಲ್ಲ ಎಂಟರ್ ಮಾಡೋ ಹಾಗೆ ಇಲ್ಲ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ರಿ. ಹಣ ಬರುವಾಗ, ಹಣ ಹೋಗುವಾಗ ಇದೆಲ್ಲ ಮಾಡಬಹುದು, ಹಣ ಬರೋತ್ತಿಗೆ ಇದೆಲ್ಲ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್, ಈಗ ಹಣ ಹೋದ್ರೆ ಯಾರು ನಿಮ್ಗೆ ವಾಪಸ್ ಕೊಡೋದಿಲ್ಲ, ಯಾಕಂದ್ರೆ ಇದು ನಿಮ್ಮ ತಪ್ಪು. ನೀವೇ ಹಣವನ್ನ ಅಲ್ಲಿ ನಾನು ಇವರಿಗೆ ಕಳಿಸ್ತಿದೀನಿ ಅಂತ ಕ್ಲಿಕ್ ಮಾಡಿ ಅದನ್ನ UPI ಪಿನ್ ಹಾಕಿ ಕಳಿಸ್ತಾ ಇದ್ದೀರಾ. ಓಕೆ, ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಸ್ವಲ್ಪ ದೂರ್ತಾ ಇದ್ದೀನಿ, ಯಾಕಂದ್ರೆ ರೂಮ್ ಸ್ವಲ್ಪ ಶೆಕೆ, ಮಧ್ಯಾಹ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ. ಸೊ ನೀವು UPI ಆಪ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡುವಾಗ ಯಾವ ರೀತಿ ಎಲ್ಲ ಸೇಫ್ ಆಗಿ ಇರಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋಗಳೆಲ್ಲ ನಮ್ಮ ಚಾನಲ್ ಅಲ್ಲಿ ಹಾಕಿಟ್ಟಿದ್ದೀನಿ. ಸೊ ಒಂದು ವಿಡಿಯೋಗಳನ್ನೆಲ್ಲ ನೋಡಿ ಮತ್ತೆ ಎಲ್ರಿಗೂ ಶೇರ್ ಮಾಡಿ, ಆಯ್ತಾ. ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ಒಂದು ಆಕ್ಸಿಡೆಂಟ್, ಸೊ ಇದು ಹೇಗಾಯ್ತು ಅಂತ ತಿಳಿಸ್ಕೊಡ್ತೀನಿ. ಸೊ 30ನೇ ತಾರೀಕು ಶಿವಮೊಗ್ಗದಿಂದ ನಮ್ಮೂರಿಗೆ ಬರ್ತಾ ಇದ್ದೆ ಬೈಪಾಸ್ ರೋಡ್ ಅಲ್ಲಿ. ಬರುವಾಗ ಅದು ಸ್ವಲ್ಪ ಹೈವೇ ಅಲ್ವಾ, ನಾನು ಸ್ಪೀಡ್ ಆಗಿ ಬರ್ತಾ ಇದ್ದೆ. ಅಲ್ಲಿ ಕ್ರಾಸ್ ಮಾಡಕ್ಕಂತ ಆಟೋ ನಿಂತಿತ್ತು. ಸೊ ಆಟೋ ಸ್ಟಾಪ್ ಆಗಿತ್ತು ಅಂತ ನನ್ನ ಪಾಡಿಗೆ ನಾನು ಸ್ಪೀಡ್ ಆಗಿ ಹೋಗ್ತಾ ಇದ್ದೆ. ಬಟ್ ಆಟೋ ಸ್ಟಾಪ್ ಆಗಿದ್ದ ಆಟೋ ಮುಂದೆ ಬಂದ್ಬಿಡ್ತು. ನಾನು ಕರೆಕ್ಟ್ ಆಗಿ ಅದ್ರ ಫ್ರಂಟ್ ವೀಲಿಗೆ ಹೋಗಿ ಗುದ್ಬಿಟ್ಟು ಬಿದ್ದೆ. ಈ ರೀತಿ ಆಯ್ತು. ಆಟೋದು ಫ್ರಂಟ್ ವೀಲು ಮತ್ತೆ ಸ್ಟೇರಿಂಗ್ ಕನೆಕ್ಷನ್ ಕಟ್ ಆಯ್ತು. ಸೊ ಅದೆಲ್ಲ ಬಿಟ್ಬಿಡಿ, ನನಗೆ ಈ ರೀತಿ ಆಯ್ತು. ಮತ್ತೆ ಇಲ್ಲಿ ಈ ಒಂದು ಜಾಗದಲ್ಲಿ ನಾನು ಒಂದು ಎಕ್ಸ್ರೇ ಹಾಕ್ತೀನಿ, ಸೊ ಅದನ್ನ ನೋಡ್ಕೊಳ್ಳಿ. ಇಲ್ಲೊಂದು ಲಾಸ್ಟ್ ಮೂಳೆದ ಎಡ್ಜ್ ಇರುತ್ತಲ್ವಾ, ಅದು ಮುರ್ದೆ ಹೋಗಿತ್ತು. ಸೊ ಅದಕ್ಕೆ ಪ್ಲೇಟ್ ಹಾಕಿ ಆಪರೇಷನ್ ಮಾಡಿದ್ದಾರೆ. ಸೊ ನನಗೆ ತುಂಬ ರೆಸ್ಟ್ ಬೇಕಾಗಿದೆ ಅಷ್ಟೇ. ಇಲ್ಲೆಲ್ಲ ತುಂಬ ಪೇನ್ ಇದೆ, ಇಲ್ಲೇನೋ ಪೇನ್ ಇಲ್ಲ, ಬಟ್ ಇಲ್ಲಿ ವೈರ್ ಎಲ್ಲ ಹಾಕಿ ಆಪರೇಷನ್ ಮಾಡಿರ್ತಾರೆ, ಅದ್ರದ್ದೇನೋ ಸೆಪ್ಟಿಕ್ ಸಮಥಿಂಗ್ ಏನೋ ಆಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಊದ್ಕೊಂಡಿದೆ ಅಷ್ಟೇ. ಮಿಕ್ಕಿದ್ದೆಲ್ಲ ಪರವಾಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಮತ್ತೆ ನಾನು ಆಕ್ಸಿಡೆಂಟ್ ಆದ್ಮೇಲೆ ಸುಮಾರು ಪೋಸ್ಟ್ ಎಲ್ಲ ಹಾಕಿದ್ದೆ. ಆ ಒಂದು ಪೋಸ್ಟ್ಗಳಲ್ಲಿ ಈ ರೀತಿ ಎಲ್ಲ ಆಗಿದೆ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ವಿಡಿಯೋ, ಒಂದು ಹಳೆ ವಿಡಿಯೋ ಇತ್ತು ಪೆಂಡಿಂಗ್ ವಿಡಿಯೋ, ಅದನ್ನ ಹಾಕ್ಲೇಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಆಕ್ಸಿಡೆಂಟ್ ಆಗಿ ಆಪರೇಷನ್ ಆಗಿ ಮನೆಗೆ ಬಂದಿದ್ದು ಒಂದು ವಿಡಿಯೋನ ಎಡಿಟ್ ಮಾಡಿ ಹಾಕಿದ್ದೆ. ಆ ವಿಡಿಯೋಗೆ ಎಲ್ಲ ಕಮೆಂಟ್ ಮಾಡಿದ್ರು, ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ರೆ ಈ ರೀತಿ ವಿಡಿಯೋ ಮಾಡಿ ಹಾಕ್ತಿದಾರಲ್ಲ, ನಿಮಗೇನು ಆಗಿಲ್ಲ ಅಂತ ಕಂಡಿಡ್ದು ಬಿಟ್ಟಿದ್ದಾರೆ. ವಾವ್, ಇಷ್ಟು ಏನು ಮಾಡೋಕ್ಕಾಗಲ್ಲ, ಅದು ಹಳೆ ವಿಡಿಯೋ ಕಣ್ರಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ನನಗೆ ತುಂಬ ಪ್ರೇ ಮಾಡಿದ್ದಾರೆ ನಾನು ಚೆನ್ನಾಗಿ ಆಗಲಿ ಅಂತ. ಮತ್ತು ನನಗೆ ತುಂಬ ಸಪೋರ್ಟ್ ಕೂಡ ಮಾಡಿದ್ದಾರೆ. ಆ ರೀತಿ ಪೋಸ್ಟ್ ಹಾಕುವಾಗ 300 ಲೈಕ್ಸ್ ಮೇಲೆ ಹೋಗಿತ್ತು. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಏನಂತ ಹೇಳೋದು, ಇಷ್ಟು ಒಳ್ಳೆ ಫ್ರೆಂಡ್ಸ್ ಇದ್ದೀರಾ, ಎಲ್ಲ ಚೆನ್ನಾಗಿ ಬಾ ಗೆಳೆಯ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.